ಇನ್ನು ವೀಸಾ ಅವಧಿ ಮುಗಿದರೂ ಕೂಡ ಅಕ್ರಮವಾಗಿ ರಾಜ್ಯದಿಂದ 304 ಮಂದಿ ವಿದೇಶಿಯರನ್ನ ಗಡಿಪಾರು ಮಾಡಲಾಗಿದೆ. ವೀಸಾ ಅವಧಿ ಮುಗಿದರೂ ಕೂಡ ಅಕ್ರಮವಾಗಿ ನೆಲೆಸಿರ್ತಾರೆ ವಿದೇಶದಿಂದ ಬಂದು ಅಂತವರನ್ನ 304 ಮಂದಿ ವಿದೇಶಿಯರನ್ನ ಗಡಿಪಾರು ಮಾಡಲಾಗಿದೆ. ಅಕ್ರಮವಾಗಿ ವಾಸವಿದ್ದ ವಿದೇಶಿಯರ ವಿರುದ್ಧ ಕೇಸ್ ದಾಖಲಿಸಿಕೊಂಡು ಗಡಿಪಾರು ಮಾಡಲಾಗಿದೆ. ಜೊತೆಗೆ ವಿದೇಶಿಯರ ವಿರುದ್ಧ 83 ಪ್ರಕರಣ ದಾಖಲಾಗಿದೆ. 127 ಮಂದಿಯನ್ನ ಬಂಧಿಸಿರುವ ಬೆಂಗಳೂರು ಪೊಲೀಸರು ಈಗ ಅಕ್ರಮವಾಗಿ ನೆಲೆಸಿದ್ದ ವಿದೇಶಿಯರ ವಿರುದ್ಧ ಕ್ರಮಕ್ಕೆ ಮುಂದಾಗಿ 127 ಮಂದಿಯನ್ನ ಬಂಧಿಸಿದ್ದಾರೆ. ವೀಸಾ ಅವಧಿ ಮುಗಿದ್ರೂ ಕೂಡ ಬೆಂಗಳೂರಲ್ಲೇ ನೆಲೆಸಿರ್ತಾರೆ. ನಾನಾ ಕಾರಣಗಳಿಂದ ಬಂದಿರ್ತಾರಲ್ವಾ, ಉದ್ಯೋಗಕ್ಕಾಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ವ್ಯಾಪಾರಕ್ಕಾಗಿರ್ಬೋದು, ಇಂತಹ ಅನೇಕ ಕಾರಣಗಳಿಂದ ಬಂದು ಇಲ್ಲೇ ನೆಲೆಸಿರ್ತಾರೆ. ವೀಸಾ ಅವಧಿ ಮುಗಿದ್ರೂ ಕೂಡ ನಮ್ಮ ರಾಜ್ಯವನ್ನ ಬಿಟ್ಟು ಹೋಗಿರೋದಿಲ್ಲ. ಅಂತವರ ವಿರುದ್ಧ ಕ್ರಮಕ್ಕೆ ಮುಂದಾಗಿ 304 ಮಂದಿ ವಿದೇಶಿಯರನ್ನ ಗಡಿಪಾರು ಮಾಡಿದ್ದಾರೆ. 127 ಮಂದಿಯನ್ನ ಬಂಧಿಸಿದ್ದಾರೆ. ಜೊತೆಗೆ 83 ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಪರಮೇಶ್ವರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಗೃಹ ಸಚಿವರು ಎಲ್ಲಿಂದ ಬಂದಿರ್ತಾರೆ ಅಂದ್ರೆ ನೈಜೀರಿಯಾ, ಜೊತೆಗೆ ಸುಡಾನ್, ಯೇಮನ್, ಕಾಂಗೋ ಪ್ರದೇಶಗಳ ಇಂತಹ ದೇಶಗಳಿಂದಲೇ ಬಂದು ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ. ನಾನಾ ಕಾರಣಗಳಿಂದ ಉದ್ಯೋಗಕ್ಕಾಗಿ ಬಂದಿರ್ತಾರೆ, ಜೊತೆಗೆ ಶಿಕ್ಷಣಕ್ಕಾಗಿ, ಇನ್ನು ನಾನಾ ವ್ಯಾಪಾರಗಳಿಗಾಗಿ ಕೂಡ ಬಂದಿರ್ತಾರೆ. ಇಂಥವರು ತಮ್ಮ ವೀಸಾ ಅವಧಿ ಮುಗಿದ್ರೂ ಕೂಡ ಇಲ್ಲೇ ವಾಸವಾಗಿರ್ತಾರೆ. ಇಂಥವರ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಪ್ರಕರಣ ಕೂಡ ದಾಖಲಿಸಿಕೊಂಡು 304 ಜನರನ್ನ ಗಡಿಪಾರು ಮಾಡಿದ್ದಾರೆ. ಜೊತೆಗೆ 127 ಮಂದಿಯನ್ನ ಬಂಧಿಸಿರುವ ಬೆಂಗಳೂರು ಪೊಲೀಸರು, ಜೊತೆಗೆ 83 ಪ್ರಕರಣಗಳನ್ನ ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಪರಮೇಶ್ವರ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ವೀಸಾ ಅವಧಿ ಮುಗಿದ್ರೂ ಕೂಡ ಅನೇಕ ಜನರು ಇಲ್ಲೇ ವಾಸವಾಗಿದ್ದಾರೆ. ಅಂತವರ ಪೈಕಿ 304 ಮಂದಿ ವಿದೇಶಿಯರನ್ನ ಗಡಿಪಾರು ಮಾಡಲಾಗಿದೆ. ಅಕ್ರಮವಾಗಿ ಇಲ್ಲೇ ನೆಲೆಸಿರ್ತಾರೆ. ಇಂಥವರ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಬಂದಿರ್ತಾರೆ ವಿವಿಧ ಕಾರಣಗಳಿಂದ ವಿದೇಶಿಗರು, ವೀಸಾ ಅವಧಿ ಮುಗಿದ್ರೂ ಕೂಡ ಇಲ್ಲೇ ಇರೋದ್ರಿಂದ ಅಂತವರನ್ನ ಹುಡುಕಿ ಪತ್ತೆ ಹಚ್ಚಿ ಕ್ರಮಕ್ಕೆ ಮುಂದಾಗಿ ಪ್ರಕರಣಗಳನ್ನ ದಾಖಲಿಸಿಕೊಂಡು, ಜೊತೆಗೆ ಈ ಪೈಕಿ 304 ಮಂದಿ ವಿದೇಶಿಗರನ್ನ ಗಡಿಪಾರು ಮಾಡಲಾಗಿದೆ.